ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಟೊಮೊಟೊ ಚಟ್ನಿ. ಇದಕ್ಕೆ ಫಸ್ಟ್ 2 ಬಿಗ್ ಸೈಜ್ ಆನಿಯನ್ಸನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ 4 ಗ್ರೀನ್ ಚಿಲ್ಲಿ, 6 to 7 ಪೀಸಸ್ ಬೆಳ್ಳುಳ್ಳಿಯನ್ನು ಹಾಕಿ, ನಂತರ ಸ್ವಲ್ಪ ಕರಿಬೇವನ್ನು ಎತ್ತಿಟ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಒಂದು 6 ಟೊಮೊಟೊಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಗ್ ಸೈಜ್ ಟೊಮೆಟೊಸ್. ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ನಂತರ ಕಡಾಯಿ ಬಿಸಿ ಆದಮೇಲೆ ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಟೊಮೊಟೊ ಪೀಸಸನ್ನು ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಜೀರಿಗೆ ಯೂಸ್ ಮಾಡಿದಷ್ಟು ಚಟ್ನಿಗೆ ತುಂಬ ಫ್ಲೇವರ್ ಕೊಡುತ್ತೆ. ಮತ್ತು ಇದಕ್ಕೆ ಒಂದು 5ರಿಂದ 6 ಪುದೀನ ಎಲೆಗಳು, ಕೊತ್ತಂಬರಿಯನ್ನು ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲು ಬಿಡಿ. ನಂತರ ಅದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಅಲ್ಲದೆ ಸುಮ್ಮನೆ ಒಂದು 2 ರೌಂಡ್ಸ್ ಹಾಕ್ಕೊಳ್ಳಿ ಸಾಕು. ಇನ್ನೊಂದು ಚಿಕ್ಕ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕಿ ಚಟ್ನಿಗೆ ಮಿಕ್ಸ್ ಮಾಡಲಿಕ್ಕೆ. ಇದು ಅಲ್ಲಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಇಡ್ಲಿಯನ್ನು ಮಾಡಿದ್ದೆ ಇವತ್ತು. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು. ಇದು ಇಡ್ಲಿ ಅಂತಲೇ ಅಲ್ಲ, ದೋಸೆ, ರೈಸು, ಮುದ್ದೆಗೆ ಕೂಡ ತುಂಬ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಎಲ್ಲರೂ ಒನ್ಸ್ ಟ್ರೈ ಮಾಡಲೇಬೇಕು ಇದನ್ನು. ಅರ್ಲಿ ಮಾರ್ನಿಂಗ್ ಸೂಪರ್ ಕ್ವಿಕ್ಕಾಗಿ ಮಾಡಬೇಕಂದ್ರೆ ಇದು ಖಂಡಿತ ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.